guys, welcome back to my channel. This is Anusha Vivian and we are actually traveling to Hubli. That's I've already told you in my vaccination video. So it's actually 4:15 a.m. in the morning. That's on July 1st. ನಾವು ಹುಬ್ಳಿಗೆ ಹೋಗ್ತಾ ಇದ್ದೀವಿ. ಇದು ಹುಬ್ಳಿ ಸಿಟಿಯಲ್ಲೇ ಇರೋದು ನಮ್ಮ ಮನೆ. 400 ಕಿಲೋಮೀಟರ್ಸ್ ಆಗುತ್ತೆ ಇಲ್ಲಿಂದ. ಅಪ್ರಾಕ್ಸಿಮೇಟ್ಲಿ 405 ಕಿಲೋಮೀಟರ್ಸ್ ಇರ್ಬೋದು. ಸೊ ನಮ್ಮ ಅತ್ತೆ ಮಾವ ಹಿಂದೆ ಕೂತಿದ್ದಾರೆ. ನನ್ನ ಮಗು ಪೆಟ್ರೋಲ್ ಪಂಪ್ ಬಂದಿದ್ದೀವಿ. HP ಅಲ್ಲ ಇದು. ಸೊ HP ಪೆಟ್ರೋಲ್ ಪಂಪ್ ಬಂದಿದ್ದೀವಿ. ನಮ್ದು ಎಷ್ಟು ಫ್ಯೂಲ್ ಇದೆ ಗೊತ್ತಿಲ್ಲ. ಸೊ ಫುಲ್ ಟ್ಯಾಂಕ್ ಮೋಸ್ಟ್ಲಿ ಮಾಡಿಸ್ತಾರೆ. ಆಲ್ಮೋಸ್ಟ್ 1.5 year ಆಗಿದೆ ನಾನು ಎಲ್ಲೂ ಹೋಗಿಲ್ಲ ಬೆಂಗಳೂರು ಬಿಟ್ಟು. ಇದೇ ಫಸ್ಟ್ ನನ್ನ ಲಾಂಗ್ ರೈಡ್, ನಂದು ನನ್ನ ಮಗದು ಲಾಂಗ್ ರೈಡ್. ಇವಾನಾ ಸೇ ಹಾಯ್ ಇವಾನಾ. ಅವ್ರ ಅಜ್ಜಿ ಜೊತೆ ಹಿಂದ್ಗಡೆ ಕೂತಿದ್ದಾಳೆ, ನಾನು ಮುಂದ್ಗಡೆ ಕೂತಿದ್ದೀನಿ. ಸೊ ಆಕ್ಚುಲಿ ಈಗ ಡಾಬಾಸ್ಪೇಟೆಲ್ ಇದ್ದೀವಿ. ಇನ್ನೂ ತುಮಕೂರು ರೀಚ್ ಆಗಿಲ್ಲ ಅನ್ಸುತ್ತೆ. ಸೊ ಬೆಂಗಳೂರಿಂದ ಹುಬ್ಳಿಗೆ ಹೋಗೋಕ್ಕೆ ಐ ಥಿಂಕ್ ಒಂದು 4-5 ಡಿಸ್ಟ್ರಿಕ್ಟ್ ರೀಚ್ ಆಗ್ತೀವಿ. ಯಾವ್ಯಾವ್ದು ನಮ್ಮ ಮಾವ ಹೇಳ್ತಾರೆ. ಸೊ ಯಾವ್ಯಾವ್ದು ರೀಚ್ ಆಗ್ತೀವಿ ಡ್ಯಾಡಿ? ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಹರಿಯಾಣ, ಹುಬ್ಬಳ್ಳಿ. ಸೊ ಇಲ್ಲಿಂದ ಬೆಂಗಳೂರಿಂದ ಹುಬ್ಳಿಗೆ ರೀಚ್ ಆಗೋಕ್ಕೆ ಯು ವಿಲ್ ಹ್ಯಾವ್ ಟು ಮೀಟ್ 4 ಡಿಫ್ರೆಂಟ್ ಡಿಸ್ಟ್ರಿಕ್ಟ್ಸ್ ಆರ್ 5. ಬ್ಯಾಂಗ್ಳೂರ್, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಹಾವೇರಿ, ಹರಿಹರ ಆ್ಯಂಡ್ ದೆನ್ ಕಮ್ಸ್ ಹುಬ್ಳಿ. ಆಲ್ರೆಡಿ ನಾವು ಬಿಟ್ಟಾಗ 4:15 ನಾನು ಹೇಳಿದ್ದೆ ನಿಮಗೆ. ಈಗ ನೋಡಿ 5:45 ಆಗಿದೆ ಟೈಮ್. ಸೊ ಲೆಟ್ಸ್ ಸಿ ಅಟ್ ವಾಟ್ ಟೈಮ್ ವಿ ರೀಚಿಂಗ್ ದೇರ್. ನನಗೆ ಐ ಹ್ಯಾವ್ ಟೋಲ್ಡ್ ಮೈ ಹಸ್ಬೆಂಡ್ ಐ ಹ್ಯಾವ್ ಟು ಟೇಸ್ಟ್ ಅ ಗುಡ್ ಬ್ರೇಕ್ಫಾಸ್ಟ್ ಆ್ಯಂಡ್ ಆನ್ ದ ವೇ ಐ ಆಲ್ಸೋ ವಾಂಟ್ ಟು ಹ್ಯಾವ್ ದಾವಣಗೆರೆ ಬೆಣ್ಣೆ ದೋಸೆ. ಐ ಹ್ಯಾವೆಂಟ್ ಟೇಸ್ಟೆಡ್ ದಾವಣಗೆರೆ ಬೆಣ್ಣೆ ದೋಸೆ. ಸೊ ಐ ಹೋಪ್ ಹಿ ಟೇಕ್ಸ್ ಮೀ ದೇರ್. ವಿವಿಯನ್ ಇರ್ಕೊಂಡು ಹೋಗ್ತೀನಿ ನನ್ನ ಸ್ವಲ್ಪ ಜೋರಾಗಿ. ಓಕೆ So I'm very excited. This is my first long drive in our new car, which is gonna be 1 year in the month of October. This is the third toll that we're getting on the way. First toll I think Nelmangla hatra ittalla vivi. Second one nange ಹೆಸರು ಗೊತ್ತಿಲ್ಲ. ಥರ್ಡ್ ಟೋಲ್ ಇಲ್ಲಿದೆ. ಇಲ್ಲಿಂದ ಸಿದ್ಧಗಂಗಾ ಮಠ 3 ಕಿಲೋಮೀಟರ್ಸ್ ಅಂತ ಬರ್ದಿತ್ತು. ಮೋಸ್ಟ್ಲಿ ಇತ್ತು ತುಮಕೂರೇ ಇರ್ಬೇಕು. ತುಮಕೂರು. ಸೊ ಹುಬ್ಬಳ್ಳಿ is 334 kilometers from here. ನಾವು ಆಲ್ಮೋಸ್ಟ್ ತುಮಕೂರು ಕ್ರಾಸ್ ಮಾಡಿದ್ದೀವಿ. ಶಿರಾದಲ್ಲಿದ್ದೀವಿ. ಚಿತ್ರದುರ್ಗ ಹತ್ತತ್ರ ಹೋಗಿದ್ದೀವಿ. ನಮ್ಗೆ ಇದುವರೆಗೂ ಒಂದು ರೆಸ್ಟೋರೆಂಟ್ ಸಿಕ್ಕಿಲ್ಲ. ಬ್ರೇಕ್ಫಾಸ್ಟ್ ತಿನ್ನೋಕ್ಕೆ ಆಗಲಿ, ಟೀ ಕುಡಿಯೋಕ್ಕೆ, ಕಾಫಿ ಕುಡಿಯೋಕ್ಕೆ ಏನೂ ಸಿಕ್ಕಿಲ್ಲ. ಎಲ್ಲ ಇದೆ ರೆಸ್ಟೋರೆಂಟ್ ದೊಡ್ಡದು, ಆದರೆ ಎಲ್ಲ ಕ್ಲೋಸ್ ಇದೆ, ಯಾವುದು ಓಪನ್ ಇಲ್ಲ. ಐ ಥಿಂಕ್ ದಿಸ್ ಇಸ್ ದ ರಾಂಗ್ ಟೈಮ್ ಟು ಟ್ರಾವೆಲ್. ಯಾ ಐ ನೋ ಇಟ್ಸ್ ಟೈಮ್ ಆಫ್ ಕರೋನಾ. We've got one restaurant to go and this is Sri Sai Palace. Finally we found a place to have our breakfast and it's called Hotel Sai Palace. I'll show you the view from outside. It looks good. You can just see the background. I don't know how the taste is. It's 3.5 on Google. So I'll have to check. We've ordered 4 single idli vadas. Let's see how it tastes. The washroom facility was good. I'll show you the outside view also. And maybe once I give you the rating, you can try this whenever you're on the way to North Karnataka, specifically Hubli or Chitradurga or Davangere. Idli vada order ಮಾಡಿದ್ವಿ. So this is how it looks. I don't think it's roasted well. Let's see how the taste is.
ನಾವು ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಟ್ವಿ. ಅದಾದ್ಮೇಲೆ ಐ ವಾಸ್ ಸ್ಲೀಪಿಂಗ್ ಫಾರ್ ಸಮ್ ಟೈಮ್. ಐ ವಾಸ್ ವೆರಿ ಟಯರ್ಡ್. ಸೊ ಆ್ಯಂಡ್ ದೆನ್ ವಿ ಫೈನಲಿ ರೀಚ್ ಚಿತ್ರದುರ್ಗ. ಸೊ ಚಿತ್ರದುರ್ಗ ಸಿಟಿಲಿದ್ದೀವಿ ನಾವು. ನಾನು ಸ್ವಲ್ಪ ವೀಡಿಯೋಸ್ ಕ್ಯಾಪ್ಚರ್ ಮಾಡಿದ್ದೀನಿ, ಅದನ್ನು ಹಾಕ್ತೀನಿ. ಐ ಥಿಂಕ್ ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್. ಕೋಟೆ ನೋಡಿದೆ ನಾನು, ವಿಡಿಯೋ ಕ್ಯಾಪ್ಚರ್ ಮಾಡೋದು ಮಿಸ್ ಆಯಿತು. ಸೊ ಹಿಸ್ಟಾರಿಕಲ್ ಪ್ಲೇಸ್ ಎಲ್ಲರಿಗೂ ಗೊತ್ತಿರ್ಬೋದು. ಒಣಕೆ ಓಬವ್ವ ಕತೆ. ಸೊ ಆ ಪ್ಲೇಸ್ ಇದು. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಮೇ ಬಿ ವಿ ಕ್ಯಾನ್ ಎಕ್ಸ್ಪ್ಲೋರ್ ಚಿತ್ರದುರ್ಗ ಎ ಬಿಟ್ ಮೋರ್. ಇಟ್ಸ್ ಫೇಮಸ್ ಫಾರ್ ರಾಮಾಚಾರಿ ಮೂವಿ ಫಾರ್ ದಿ ಪ್ರೆಸೆಂಟ್ ಜನ್ರೇಷನ್. ಹಳೆ ಜನ್ರೇಷನ್ಗೆ ನಾಗರಾವ್ ಅಂತ ಒಂದು ಮೂವಿ ಇದೆ ವಿಷ್ಣುವರ್ಧನ್ದು. ಸೊ ಅದರಲ್ಲಿ ಅವ್ರ ಹೆಸರು ರಾಮಾಚಾರಿ ಅಂತ ಇತ್ತು. ದ ಸೇಮ್ ರಾಮಾಚಾರಿ ಹೆಸರು ಇಟ್ಕೊಂಡು ಯಶ್ ಮೂವಿ ಮಾಡಿದ್ರು. ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು. ಸೊ ಸಖತ್ತಾಗಿದೆ ಮೂವಿ ಕೂಡ. ತುಂಬ ಚೆನ್ನಾಗಿದೆ ಅನ್ನಿಸ್ತು. ರೋಡ್ಸ್ ಆಗಲಿ, ಆ ಕಡೆ ಈ ಕಡೆ ತುಂಬ ಅಂಗಡಿಗಳಿದೆ, ತುಂಬ ವೆರೈಟೀಸ್ ಇದೆ. ಅಂದರೆ ವೆರೈಟೀಸ್ ಇನ್ ದ ಸೆನ್ಸ್ ಫುಡ್ ಜಾಯಿಂಟ್ಸ್ ಜಾಸ್ತಿ ಕಾಣಿಸ್ತು ನಮಗಿಲ್ಲಿ. ಸೊ ಐ ಥಿಂಕ್ ದ ಪ್ಲೇಸ್ ಇಸ್ ಆಲ್ಸೋ ಗುಡ್. ಆಮೇಲೆ ಕ್ಲೈಮೇಟು ಕೂಡ ಅಷ್ಟು ಬಿಸಿಲು ಇಲ್ಲ, ಥಂಡಿನೂ ಎಲ್ಲ ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಕೋಟೆಸ್ ಇತ್ತು ಲೆಫ್ಟಲ್ಲೆಲ್ಲ. ಮೇ ಬಿ ವಿ ಕ್ಯಾನ್ ಎಕ್ಸ್ಪ್ಲೋರ್ ದಿಸ್ ನೆಕ್ಸ್ಟ್ ಟೈಮ್. ಲೆಫ್ಟಲ್ಲಿ ಹೋದ್ರೇ ನಿಮಗೆ ಕೋಟೆ ಸಿಗುತ್ತೆ. ಸೊ ಈ ಕಡೆ ರೋಡ್ ನಾವು ಸ್ಟ್ರೈಟ್ ಹೋಗ್ತಿದ್ದೀವಿ. ಇದು ಕೋಟೆ ಅಲ್ಲ, ಆ್ಯಕ್ಚುಲಿ ಒಳಗಡೆ ಇದೆ. ಆ ಲೆಫ್ಟ್ಗೆ ಹೋದ್ರೆ ನಿಮಗೆ ಕೋಟೆ ಸಿಗುತ್ತೆ. ನಾವು ಸ್ಟ್ರೈಟ್ ಹೋಗ್ತಿದ್ದೀವಿ. ಎಷ್ಟು ಕೋಟೆಗಳಿದೆ ಗೊತ್ತಾ ಇಲ್ಲಿ, ಸಿಕ್ಕಾಪಟ್ಟೆ ಕಲ್ಲಿದೆ. ಆ್ಯಕ್ಚುಲಿ ದುರ್ಗ ಯಾವುದು ಅಂತ ನಮಗೆ ಗೊತ್ತಿಲ್ಲ. ಮೇ ಬಿ ನೆಕ್ಸ್ಟ್ ಟೈಮ್ ಇದಕ್ಕೋಸ್ಕರನೇ ಪ್ಲ್ಯಾನ್ ಮಾಡ್ಕೊ ಬರಬೇಕು. ಒಂದು ಕೆರೆ ಇದೆ ಇಲ್ಲಿ ಚಿಕ್ಕದು. ಸೊ ವಿವಿ ಇನ್ನ ಎಷ್ಟೊತ್ತಿಗೆ ರೀಚ್ ಆಗ್ಬೋದು ಹುಬ್ಳಿಗೆ? 11:45. ಈಗ ಟೈಮ್ 10:45. ಸೊ ನಾವು ಹುಬ್ಳಿ ಎಂಟ್ರಾಗಿ ನಾವು ಮನೆಗೆ ಹೋಗೋದೆಲ್ಲ ತೋರಿಸ್ತೀನಿ. ನಮ್ದು ಆಕ್ಚುಲಿ ಹಳೆ ಮನೆ, ಅದನ್ನ ಕನ್ಸ್ಟ್ರಕ್ಟ್ ಮಾಡಕ್ ಹೋಗ್ತೀವಿ, ಡೆಮಾಲಿಷ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡಕ್ ಹೋಗ್ತಿರೋದು. ಸೊ 1 hour ಅಲ್ಲಿ ರೀಚ್ ಆಗ್ಬೋದಾ? ಸೊ 11:45 ಇಸ್ ದ ಟಾರ್ಗೆಟ್. ಲೆಟ್ ಸಿ ಎಟ್ ವಾಟ್ ಟೈಮ್ ವಿ ರೀಚ್. ಸಕ್ಕದಾಗಿದೆ ಕ್ಲೈಮೇಟ್. ರೋಡ್ಸ್ ಮಾತ್ರ ಆಸಮ್, ಸಕ್ಕದಾಗಿದೆ ರೋಡ್ಸ್. ನೋಡಿ ವ್ಯೂ ಸಕ್ಕದಾಗಿದೆ. ಐ ಡಿಂಟ್ ಎಕ್ಸ್ಪೆಕ್ಟ್. ನಾನು ಆಕ್ಚುಲಿ ಹೋಗೇ ಇಲ್ಲ ಬೆಳಕಲ್ಲಿ ಆಚ ಕಡೆ ಹುಬ್ಳಿಗೆ ಯಾವತ್ತೂ. ವ್ಯೂ ತುಂಬ ಚೆನ್ನಾಗಿದೆ, ಸೀನ್ರೀಸ್ ತುಂಬ ಚೆನ್ನಾಗಿದೆ. ರೋಡ್ ಮಾತ್ರ ಮಸ್ಟ್ ಅಂಡ್ ಶುಡ್ ಟ್ರೈ ರೋಡ್ ಇದು. ಸಕ್ಕತ್ತಾಗಿದೆ ರೋಡ್. ಆಲ್ಮೋಸ್ಟ್ ಇನ್ನ 120 ಕಿಲೋಮೀಟರ್ಸ್ ಇರ್ಬೋದಲ್ಲ ವಿವಿ? 101 ಕಿಲೋಮೀಟರ್ಸ್. ಓಕೆ, 100 ಕಿಲೋಮೀಟರ್ಸ್ ದಟ್ ಇಸ್ ಆರ್ ಟಾರ್ಗೆಟ್. ಆದರೆ ಹುಬ್ಳಿ ಸಿಟಿ ಇರೋದ್ರಿಂದ ಟ್ರಾಫಿಕ್ ಇದ್ರೂ ಇರ್ಬೋದಲ್ವಾ ವಿವಿ? ಸೊ ಅದಕ್ಕೋಸ್ಕರ ಲೇಟ್ ಆಗಬಹುದು. ಬಟ್ ಹೋಪ್ ಫಾರ್ ದ ಬೆಸ್ಟ್. ವಿ ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ಎನಿ ಟ್ರಾಫಿಕ್ ಬಿಕಾಸ್ ಆಫ್ ಕೋವಿಡ್. ರೋಡ್ಸ್ ನೋಡಿ, ಫ್ಲೈಓವರ್ಸ್ ನೋಡಿ, ವಾವ್, ಜಸ್ಟ್ ಆಸಮ್, ಸೂಪರ್ ಸೂಪರ್. Ivana, are you playing with Ajja? Say hi, Ivana. Ivana, Ivana. Mode activated. ಫುಲ್ ಗೊತ್ತು ಹಿಡಿದ್ಬಿಡ್ತಲ್ಲ, ಸಿಟಿನೇ ಬಂದೇವಂತೆ ಗಾಡಿಗೆ. ಪೊಲೀಸ್ ನೋಡಿಲ್ಲ ಅವೆಲ್ಲ ಬೆಂಗಳೂರವ್ರಿಗೆ ಅಷ್ಟೇ ಬಿಟ್ರಿ ಅಂತಾರ. Finally we have entered Hubli. So I have recorded the video of the entrance. This is Hubli and we are on the way. I think it's just 5 kilometers from here. Am I right? Yeah. So it's 5 kilometers from here. You can see how exhausted I am. And my husband is also too tired. I slept for some time. My mother-in-law slept for some time. My father-in-law and my husband didn't sleep. I know how much tired they might be. So let's get into the house. ಸೊ ಈ ಹುಬ್ಬಳ್ಳಿ ಮಂದಿ ಹುಬ್ಳಿಗೆ ಬಂದಿದ ತಕ್ಷಣ ಸ್ಟಾರ್ಟ್ ಮಾಡ್ಕೊಂಡ್ರು. ಎಲ್ಲರೂ ಹುಬ್ಳಿ ಭಾಷೆಯಲ್ಲಿ ಮಾತಾಡ್ತಿದ್ದಾರೆ. ನಾವು ಬೆಂಗಳೂರು ಕನ್ನಡ, ಇವ್ರದೆಲ್ಲ ಹುಬ್ಳಿ ಕನ್ನಡ.
ಸ್ಟಾರ್ಟ್ ಮಾಡ್ಕೊಂಡು ಬೈತಿದ್ದಾರೆ ಆ ಕಡೆ ಈ ಕಡೆ ಅವ್ರನ್ನ ರೋಡ್ನ ಜನನ. ಸೊ ನಾವು KSRTC ಬಸ್ ಹಿಂದ್ಗಡೆ ಹೋಗ್ತಾ ಇದ್ದೀವಿ, ಇಲ್ಲಾಂದ್ರೆ ಫಾಸ್ಟ್ ಹೋಗ್ಬೋದಿತ್ತು. ಸೊ ನನ್ನ ಕಂದನೂ ಎದ್ದಿದ್ದಾಳೆ. ಕಂದ, ವೆಲ್ಕಮ್ ಟು ಹುಬ್ಬಳ್ಳಿ. ಇವ್ನು ಫಸ್ಟ್ ಟೈಮ್ ಬರ್ತಿರೋದು. ವೆಲ್ಕಮ್ ಟು ಹುಬ್ಳಿ, ವೆಲ್ಕಮ್. ಫಸ್ಟ್ ಟೈಮ್ ಬರ್ತಿರೋದು. ಅವ್ಳು ಹುಟ್ಟಾಗಿಂದ ಎಲ್ಲೂ ಟ್ರಾವೆಲೇ ಮಾಡಿಲ್ಲ, ಇದೇ ಲಾಂಗ್ ಡ್ರೈವ್. ಚೆನ್ನಾಗಿ ಹೋದ್ಲು. ಐ ಥ್ಯಾಂಕ್ ಗಾಡ್ ಅಂಡ್ ಪ್ರೇಸ್ ಗಾಡ್ ಫಾರ್ ದ್ಯಾಟ್. ಎಲ್ಲಿ ಟರ್ನ್ ತೊಂತಿ? ಹೋಗೋಣ. ಅಲ್ಲಿ ಟರ್ನ್ ಇಲ್ಲಲ್ಲ? ಇಲ್ಲ ಐತಲ್ಲ, ನೀವು ಹೋಗ್ತಾ ಇದ್ದೀವಿ ಆ ಕಡೆಯಿಂದ ಬರ್ತಾ ಇಲ್ಲ. ಶೋರ್? ನಾವು 11:45 ರೀಚ್ ಆಗ್ತೀವಿ ಅಂತ ಹೇಳಿದ್ರು, ಆದ್ರೆ 11:57 ಆಗಿದೆ. ಮೋಸ್ಟ್ಲಿ 12:5 ರೀಚ್ ಆಗ್ತೀವಿ ಅವಿ. ಇನ್ನೊಂದು 7 ಮಿನಿಟ್ಸ್, ಸೊ 7-8 ಮಿನಿಟ್ಸ್. ಐ ಥಿಂಕ್ ಎಷ್ಟು ಡಿಲೇ ಆಯಿತು, 15-20 ಮಿನಿಟ್ಸ್ ಡಿಲೇ ಆಯ್ತು ಅನ್ಸುತ್ತೆ. ಇಟ್ ಹ್ಯಾಪನ್ಸ್. ದೇರ್ ವಾಸ್ ನೋ ಟ್ರಾಫಿಕ್, ಬಟ್ ದೆನ್ ಅಲ್ಲಿ ಹಂಗೆ ಅಂದ್ಕೊಂಡ್ರಿ, ಆದರೆ ಜಾಸ್ತಿ ಇತ್ತು ಕಿಲೋಮೀಟರ್ಸ್. ಸೊ ದಿಸ್ ಇಸ್ ಓಲ್ಡ್ ಹುಬ್ಳಿನಾ? ಇದು ಓಲ್ಡ್ ಹುಬ್ಳಿ ನೋಡಿ. ಓಲ್ಡ್ ಹುಬ್ಳಿ PB ರೋಡ್. PB ರೋಡ್ ಅಂದ್ರೆ ಪೂನಾ ಬ್ಯಾಂಗ್ಳೂರಾ? PB ರೋಡ್ ಪೂನಾ ಬ್ಯಾಂಗ್ಳೂರ್ ರೋಡ್, ಓಲ್ಡ್ ಹುಬ್ಳಿ. ಇಟ್ ಕನೆಕ್ಟ್ಸ್ ಫ್ರಮ್ ಪುಣೆ ಟು ಬ್ಯಾಂಗ್ಳೂರ್. ನನ್ನ ಕಂದ ಫಸ್ಟ್ ಟೈಮ್ ನಮ್ಮ ಮನೆಗೆ ಎಂಟರ್ ಆಗ್ತಿದ್ದಾಳೆ. ನಿಮ್ಗೆ ನಮ್ಮ ಮನೆ ಎಂಟ್ರೆನ್ಸ್ ತೋರಿಸ್ತೀನಿ ವಿಡಿಯೋ. ಮೋಸ್ಟ್ಲಿ ಐ ವಿಲ್ ಮೇಕ್ ಇಟ್ ಅ ಸಿಂಗಲ್ ವಿಡಿಯೋ ಆರ್ ನೋಡ 2 ವಿಡಿಯೋ ಮಾಡೋಕ್ಕಾಗುತ್ತಾ ಅಂತ. ಇಟ್ ಡಿಪೆಂಡ್ಸ್ ಆನ್ ದಿ ಟೈಮ್ ಡ್ಯೂರೇಷನ್. ಲೆಟ್ಸ್ ಸಿ. ಅಂಡ್ ದಿಸ್ ಇಸ್ ಓಲ್ಡ್ ಹುಬ್ಳಿ. ನಮ್ಮ ಮನೆ ಹತ್ರ ಚೆನ್ನಾಗಿದೆ ಏರಿಯಾ ಎಲ್ಲ ಆ್ಯಕ್ಚುಲಿ. ಈ ಓಲ್ಡ್ ಹುಬ್ಳಿಯಿಂದ ಎಂಟ್ರ್ ಆಗಿ ನಮ್ಮ ಮನೆಗೆ ಹೋಗೋದು ಅನ್ಸುತ್ತೆ. ಮಿಡಲ್ ಸಿಟಿ ಅಪ್ಪ Okay. And this is called Channama Circle. Channama Circle ಇಂದ ಲೆಫ್ಟ್ ತಗೊಂಡ್ರೆ ನಮ್ಮನೆ ಬರುತ್ತೆ immediately. This is the church where we got married. ನೋಡಿ, ಆ ಕಡೆಯಿಂದ ಬರ್ತಾವ, ಈ ಕಡೆಯಿಂದ ಹೋಗ್ತಾವ. This is our house, and this is our house. Finally we have reached our house. This is our old house, and this is how the entrance looks. Dada is parking his car. Oh, where have you come? Oh. This is the first time my daughter is entering her house in Hubli. So this is her house. Yes. Finally, we have entered this home. Say hi. Dada is recording now. Avagli ajji ಮಾಡ್ತಿದ್ರು. So this is my husband's favorite photo. Vivian chikkadu full favorite ittante. Let's see if the daughter will also like the same photo. This was Dada's favorite photo too. And ಇದು ನಮ್ಮ ಹಳೆ ಮನೆ ಹೇಳಿದಂಗೆ. ಸೊ ಎಲ್ಲ ಸೆಟಪ್ ಆಕ್ಚುಲಿ ಸೋಫಾ ಎಲ್ಲ ಇತ್ತು, ಸೋಫಾ ಚೇರ್ಸ್ ಎಲ್ಲ ಮಾರ್ಬಿಟ್ಟಿದ್ವಿ, ಸೋಫಾ ಟೇಬಲ್ ಎಲ್ಲ ಮಾರಿದ್ವಿ ಲಾಸ್ಟ್ ಇಯರ್ ಅಲ್ಲ, ಒಂದು 3 months ಆಯ್ತು. ದಿಸ್ ಇಸ್ ಹೌ ದಿ ಹಾಲ್ ಸೆಟಪ್ ಇಸ್. ಓ, ಹಳೆ ಮನೆ ನೋಡ್ಬೋದು ನೀವು, ಕಿಟಕಿ ಎಲ್ಲ ಹೇಗೆ ಕಾಣಿಸ್ತಿದೆ ಅಂತ. ಸೊ ಐ ಆಲ್ವೇಸ್ ವಾಂಟೆಡ್ ಟು ಮೇಕ್ ಅ ವಿಡಿಯೋ ಆಫ್ ಐ ಆಮ್ ಮೇಕಿಂಗ್ ದ ಮೆಮೊರಿ ಫಾರ್ ಆಲ್ ಆಫ್ ಅಸ್ ಇನ್ಕ್ಲೂಡಿಂಗ್ ಮೈ ಡಾಟರ್. ಆ್ಯಂಡ್ ಐ ವಿಲ್ ಜಸ್ಟ್ ಎಂಟರ್ ಆ್ಯಂಡ್ ದಿಸ್ ಇಸ್ ಸ್ಕ್ರೀನ್ ಹಿಯರ್. ಇಲ್ಲಿ ನೋಡ್ಬೋದು ತುಂಬಾ ಹಳೆ ಮನೆ ಇದು, ಇಲ್ಲೆಲ್ಲ ಪೇಂಟ್ ಹೋಗಿದೆ ಆಕ್ಚುಲಿ. ಇಲ್ಲಿ ನಮ್ದು ಮದ್ವೆದು ಹಾರ್ಟ್ ಶೇಪ್ ಇಂದ ವಿವಿಯನ್ ವೆಟ್ಸ್ ಅನುಷಾ ಅಂತ ಇತ್ತು, ಅದು ಹೋಗಿದೆ ಆಕ್ಚುಲಿ. ಆಮೇಲೆ ಹೌದಾ, ಓಕೆ, ಈಗ ತಂದಿದ್ದಾರೆ, ಅದು ಮಳೆ ಬಂದೇನೋ ಆಗಿತ್ತು ಅಂತ. ಸೊ ಚೇರ್ಸ್ ಇದೆ ಫುಲ್. ಆಮೇಲೆ ಈ ರೂಮ್ ನೋಡ್ಬೋದು, ಇಲ್ಲ ಮತ್ತೆ ಮಾವನು ಇಲ್ಲ, ಯಾರೂ ಇಲ್ಲ. ಸೊ ಆಲ್ಮೋಸ್ಟ್ 1-2 years ಇಂದ ಹಂಗೆ ಖಾಲಿ ಬಿದ್ದಿದೆ. ಬೇರೆ ಮಂಚ ಇತ್ತು, ಅದೆಲ್ಲ ತೆಗ್ದು ಇವಾಗ ಈ ಥರ ಸೆಟಪ್ ಮಾಡಿದ್ದಾರೆ, ನಾವೆಲ್ಲ ಸೆಟಪ್ ಮಾಡಿದ್ದಾರೆ. ರೆಡಿ ಟೇಪ್ ರಿಕಾರ್ಡರ್ ಆ್ಯಂಡ್ ರೇಡಿಯೋ. ಆ್ಯಂಡ್ ಇದು ಹಳೆ ಸೂಟ್ ಕೇಸ್ ನೋಡ್ಬೋದು ನಿಮಗೆ ಯಾವ ಥರ ಇದೆ ಸೂಟ್ ಕೇಸ್. ಅದ್ರ ಕೆಳಗಡೆ ನಮ್ಮ ಮಾವದೊಂದು ಸ್ಪೆಷಲ್ ಸೂಟ್ ಕೇಸ್ ಇದೆ. ಇದೊಂದು ಒಯ್ದ ಟಿವಿ ಇಟ್ಕೊಂಡಿದೀವಿ, ಇದೊಂದು ಬುಕ್ ರ್ಯಾಕ್ ಇದೆ, ಇಲ್ಲೊಂದು ಚಿಕ್ಕ ಕಿಟ್ಕೆ. ಅಂಡ್ ದಸ್ ಟೆಡಿ ಬೇರ್, ನಾಟ್ ಟೆಡಿ ಬೇರ್ ಆಕ್ಚುಲಿ, ಅಲಾರ್ಮ್ ಕ್ಲಾಕ್ ಇದೆ. ಸೊ ನಾವು ಓಲ್ಡ್ ಸೆಟಪ್ ಹೆಂಗ್ ಸಿಗುತ್ತೆ ಹಂಗೆ ಸಿಗುತ್ತೆ. ಸೊ ನಾವು ಕ್ರಿಶ್ಚಿಯನ್ಸ್ ಆಗಿರೋದ್ರಿಂದ, ಬಿಲೀವರ್ಸ್ ಆಗಿರೋದ್ರಿಂದ ನಮ್ಮ ಮನೆ ಸುತ್ತ ನಿಮಗೆ ಫೋಟೋಸ್ ಕಾಣಿಸಲ್ಲ, ದೇವ್ರ ವಾಕ್ಯ ಕಾಣಿಸುತ್ತೆ. ದಿಸ್ ಇಸ್ ಹೌ ದಿಸ್ ರೂಮ್, ದಿಸ್ ವಿ ಕಾಲ್ ಇಟ್ ಅಸ್ ಟಿವಿ ರೂಮ್ ಇದೆ ನೋಡಿ ನೀವು. ಸೊ ಅದು ಓಪನ್ ಮಾಡಿಲ್ಲ ಇಷ್ಟು ವರ್ಷ, 5 ವರ್ಷ ಆದ್ರೂ ಬಿದ್ದೋಗ್ಬಿಡುತ್ತೆ ಅಂತ ಭಯ ನನಗೆ. ವಾವ್, ಇದು ನೋಡಿ ನಮ್ಮ ಅತ್ತೆ ಕಾಲಿಂದ ಇಟ್ಕೊಂಡ್ ಬಂದಿರೋದು. ಸೊ ಎಲ್ಲ ಕಪ್ಸ್ ಅದ್ರಾಗ ಏನೆಲ್ಲ ಇಟ್ಕೊತಿದ್ರು. ನಮ್ಮ ಅತ್ತೆ, ಅವ್ರ ಅತ್ತೆ ಅಂದ್ರೆ ವಿವಿಯನ್ ಅವರ ಅಜ್ಜಿ. ಆಕ್ಚುಲಿ ಶಿ ವಾಸ್ ಅ ನರ್ಸ್
ಅವ್ರ ಸರ್ವಿಸ್ ಮುಗಿಸಿ ಮತ್ತೆ ಆಮೇಲೂ ಮಾಡ್ತಿದ್ರು. ನಮ್ಮ ತಾತ KSRTC ಎಂಪ್ಲಾಯ್ ಆಗಿದ್ರು, ನಮ್ಮ ಮಾವನು KSRTC ಎಂಪ್ಲಾಯಿ, ನಮ್ಮ ಅತ್ತೆ ಹೋಮ್ ಮೇಕರ್. ಇದಾದ್ಮೇಲೆ ರೂಮ್, ದೇ ಕಾಲ್ ಇಟ್ ಆಸ್ ಡೈನಿಂಗ್ ರೂಮ್. I don't know how many times they've had their food here, but then there's a dining table, chairs ಎಲ್ಲ actually it is ದೊಡ್ಡ ಡೈನಿಂಗ್ ಟೇಬಲ್, ಆಲ್ಮೋಸ್ಟ್ 10-12 ಜನ ಕೂರ್ಬೋದಲ್ಲ ಡ್ಯಾಡಿ? 8 ಜನ. ಓಕೆ, 8 ಜನ ಡೈನಿಂಗ್ ಟೇಬಲ್. ಇಲ್ಲೊಂದು ಕಂಪ್ಯೂಟರ್ ಟೇಬಲ್ ಇತ್ತು. ದಟ್ ವಾಸ್ ವಿವಿಯನ್ ಕಸಿನ್, ಬಿಕಾಸ್ ಅವರು ಅವ್ರ ಕಸಿನ್ಸ್ ಎಲ್ಲ ಒಟ್ಟಿಗೆ ಓದಿರೋದು. ಅವ್ರದ್ದು ಟೇಬಲ್ ಅದು ಹೊಡೆದೋಗ್ತೀಗ. ಸೊ ಇಲ್ಲಿ ಸೂಟ್ ಕೇಸ್ ಇದೆ ಹಳೆ ಥರದ್ದು, ಇಲ್ಲೊಂದು ರ್ಯಾಕ್ ಇದೆ. ಸೊ ಇದನ್ನ ಡೆಮಾಲಿಷ್ ಮಾಡ್ತೀವಿ. ಸೊ ಇದೆಲ್ಲ ಮೆಮೊರೀಸ್ ಇಟ್ಕೋಬೇಕು ಅಂತ ನಮ್ಗೆ ಆಸೆ. ಇಲ್ಲೊಂದು ಡೋರ್ ಇದೆ, ಇಲ್ಲೊಂದು ಮಿರರ್ ಇದೆ, ಸ್ಮಾಲ್ ಮಿರರ್, ಅಂಡ್ ಕಬೋರ್ಡ್ ಹಿಯರ್. ಐ ಥಿಂಕ್ ಇದು ಅವ್ರ ಅಜ್ಜಿದು, ನಮ್ಮ ಅಜ್ಜಿ. ಇಲ್ಲೊಂದು ದೊಡ್ಡದಿದೆ, ಇದು ನಮ್ಮ ಅತ್ತೆದು, ಮಾವದು. ಅಂಡ್ ಇಸ್ ಅ ಫ್ರಿಡ್ಜ್ ಹಿಯರ್. ಫೆಸಿಲಿಟೀಸ್ ಏನು ಕಮ್ಮಿ ಇಲ್ಲ, ಬಟ್ ದೆನ್ ಇಟ್ಸ್ ಅ ಓಲ್ಡ್ ಹೌಸ್. ಅದು ಒಂದೇ ಬಿಟ್ರೆ ಫೆಸಿಲಿಟೀಸ್ ಏನು ಕಮ್ಮಿ ಇಲ್ಲ. ಮತ್ತೆ ಇಲ್ಲಿ ಏಣಿ ಇದೆ, ನಾನು ಮೇಲೆ ಹತ್ತು ಹೋಗಲ್ಲ, ನನಗೆ ತುಂಬಾ ಭಯ. ಸೊ ಏಣಿ ಹತ್ತಕ್ಕೆ ಇದೊಂದು ದಾರ ಕೊಟ್ಟಿದ್ದಾರೆ, ಆರಾಮಾಗಿ ಹತ್ಬೋದು. ಇದು ಮೇಲೆ ಹೋಗಕ್ಕೆ. ಸೊ ನಾನು ನಿಮಗೆ ಹಾಲ್ ಹೇಳಿದೆ, ನೆಕ್ಸ್ಟ್ ಇಟ್ ಇಸ್ ಟಿವಿ ರೂಮ್, ಅಂಡ್ ದೆನ್ ಇಟ್ ಇಸ್ ಡೈನಿಂಗ್ ರೂಮ್, ಅಂಡ್ ದೆನ್ ಕಮ್ಸ್ ದಿ ವುಮೆನ್ಸ್ ಮೋಸ್ಟ್ ಪ್ರೆಷಿಯಸ್ ಪಾರ್ಟ್, ದಟ್ ಇಸ್ ಕಿಚನ್. ನೋಡ್ಬೋದು ನೀವು, ತುಂಬಾ ಹಳೆ ಕಿಚನ್ ಇದು. ಫಸ್ಟ್ ನಿಮಗೆ ನಾನು ತೋರಿಸ್ತೀನಿ. ಇಲ್ಲೊಂದು ಬಚ್ಲೂಮ್ ಇದೆ. ಸೊ ಹಂಗೆ ಮೇಲೆ ಇದು ಒಂದು ಬಚ್ಲೂಮ್, ಕೈ ಕಲ್ತ್ಬೇಕಂತ. ವಾಷಿಂಗ್ ಮಷಿನ್ ಇಟ್ಕೊಂಡಿದ್ದಾರೆ. ಇದು ಸ್ಟೀಲ್ ಡ್ರಮ್, ಅವಾಗಿನ ಕಾಲದ ಸ್ಟೀಲ್ ಡ್ರಮ್. ಮತ್ತೆ ಇದೆಲ್ಲ ವುಡನ್ ಫ್ರೇಮ್ಸ್, ಏನಿದ್ದು ಗೊತ್ತಿಲ್ಲ. ಇದೊಂದು ಫಿಲ್ಟರ್, ಯೂಶಲಿ ವಾಟರ್ ಫಿಲ್ಟರ್ಗಿಂತ ಈ ಥರ ಫಿಲ್ಟರ್ ಇಡ್ತಿದ್ರಲ್ಲ ಆ ಥರ. ಮತ್ತೆ ಇಲ್ಲೊಂದು ಶೆಲ್ಫ್. ಸೊ ಫುಲ್ ಹಳೆ ಸೆಟಪ್ ಇದು. ಆಲ್ಮೋಸ್ಟ್ ನಮ್ಮ ಮಾವ ಚಿಕ್ಕವರು ಇರ್ಬೇಕಾದ್ರೆ ತಗೊಂಡಿರೋದು, ಮತ್ತೆ ನಮ್ಮ ಅಜ್ಜಿ ತಾತ ಸೇರಿ ತಗೊಂಡಿರೋದು. ತುಂಬಾ ದೊಡ್ಡ ಸೈಟ್ ಇದು, ಹಳೆ ಮನೆ. ಇಲ್ಲಿ ಗ್ಯಾಸ್ ಸ್ಟವ್ ಅದು ಯೂಸ್ ಮಾಡದೇ ಇರೋದ್ರಿಂದ ಮುಚ್ಚಿಟ್ಟಿದ್ದಾರೆ. ಮತ್ತೆ ಇಲ್ಲಿ ಐ ಥಿಂಕ್ ಏನ್ ಮಮ್ಮಿ ಇರ್ತಿತ್ತು ಇಲ್ಲಿ? ಒಲೆ. ಮತ್ತೆ ಮಾಡ್ತಿದ್ರಿ ಮಮ್ಮಿ ನೀವು? ಕಟ್ಗೆ ಒಲೆ ನಮ್ಮ ಅತ್ತೆ ಮಾಡ್ತಿದ್ರಂತೆ. ಐ ಡೋಂಟ್ ನೋ ವಾಟ್ ಚಿಮ್ನಿ ಟೈಪ್, ಬಟ್ ಇಟ್ ಇಸ್ ಮೇಡ್ ವಿತ್ ಸಿಮೆಂಟ್. And this is the kitchen setup. And let me show you how the balcony looks. Actually ಮುಕ್ಕಾಲ್ ಸೆಟಲ್ ಮನೆ ಇದೆ, ತುಂಬಾ ಹಳೇದು ಅಂತ ಹೇಳಿದ್ನಲ್ಲ ನಾನು. ನೋಡಿ ಇಲ್ಲಿ ಆಲ್ರೆಡಿ ಬಿದ್ದೋಗ್ತೀನಿ. ಇದು ಆಕ್ಚುಲಿ ಮಣ್ಣಿನ ಗೋಡೆ. ಇದು ಮಣ್ಣಿನ ಗೋಡೆ. ಫಸ್ಟ್ ರೂಮ್ ಸೆಕೆಂಡ್ ರೂಮ್ ತೋರಿಸಿದ್ನಲ್ಲ ನಾನು, ಹಾಲ್ ಮತ್ತೆ ಟಿವಿ ರೂಮ್ ಅದೆರಡು ಸಿಮೆಂಟ್ ಗೋಡೆ. ಇದೆಲ್ಲ ತುಂಬಾ ಹಳೇದು. ಆಮೇಲೆ ದಿಸ್ ಇಸ್ ನೆಕ್ಸ್ಟ್ ರೂಮ್ ಔಟ್ಸೈಡ್. ಒಂದು ಒಗೆಯ ಕಲ್ಲಿದೆ, ಬಟ್ಟೆ ಒಗೆಯೋದು. There is a tank here. And I'll just walk through. These are the two washrooms that we have. Indian and Western washrooms there. ನಾನು ಹೇಳ್ದಂಗೆ ಫೆಸಿಲಿಟೀಸ್ ಏನು ಕಮ್ಮಿ ಇಲ್ಲ, ಬಟ್ ದೆನ್ ಇಟ್ಸ್ ಓಲ್ಡ್ ಹೌಸ್. ಸೊ ಐ ಸ್ಟೇಟ್ ತೋರಿಸ್ಬೋದು. ಇಲ್ಲಿ ಆ್ಯಕ್ಚುಲಿ ತುಂಬ ಟ್ರೀಸ್ ಇತ್ತಂತೆ. ನಮ್ಮ ಅಜ್ಜ ಅಂದರೆ ವಿವಿಯನವ್ರ ಅಜ್ಜ ತುಂಬ ಟ್ರೀಸ್ ಇಟ್ಕೊಂಡಿದ್ರು, ಈಗೆಲ್ಲ ತೆಗ್ದಾಕ್ಬಿಟ್ಟಿದ್ದಾರೆ. ಸೊ ಐ ಹೋಪ್ ಮೈ ಡಾಟರ್ ಲೈಕ್ಸ್ ದಿಸ್. So I hope my daughter likes this, and she'll be happy when she sees this video. And we will also cherish the memories that my husband has spent, my father-in-law, mother-in-law has spent in this house. So this is the video about our house. And for further updates, please keep watching my videos. Please click on the bell icon to get more notifications. Please do like, subscribe and share. Have a nice day. Bye bye.